ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಂಗಳ ಶಿವಮೊಗ್ಗ ಇದು ಮನಸ್ಸುಗಳ ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಪ್ರತಿಯೊಬ್ಬರಿಗೂ ಸ್ವಾಗತ. ಮೋಡ ಮುಸುಕಿದ ಚಂದ್ರ ಭಾಗ 3. ಪ್ರಶಾಂತನ ಎದೆ ಗುಂಡಿಗೆ ಜೋರಾಗಿ ಬಡಿದುಕೊಳ್ಳ ಹತ್ತಿತು. ಹೃದಯಾಳದಿಂದ ಅತಿ ಶಕ್ತಿಯುತವಾಗಿ ಚಿಮ್ಮಿ ಬಂದಿತ್ತು ಶಿಲ್ಪಾಳ ಹೆಸರು. ಇವಳೇ ನನ್ನ ಪ್ರೇಯಸಿ, ಇವಳೇ ನನ್ನ ಬಾಲ್ಯ ಸ್ನೇಹಿತೆ, ಇವಳೇ ನನ್ನ ಶಿಲ್ಪ. ತನ್ನ ಶರೀರದ ತುಂಬೆಲ್ಲ ಹೂಬಾಣಗಳು ನೆಟ್ಟಂತಾಯಿತು. ತನ್ನ ಹಳೆಯ ಪುಸ್ತಕದ ಪುಟಗಳನ್ನು ತಿರುವಿ ಹಾಕಿದವು. ತನಗೆ ಪುಷ್ಪಾಭಿಷೇಕವಾದಂತೆ ಭಾಸವಾಯಿತು. ಆಗ ಪ್ರಶಾಂತನ ದೃಷ್ಟಿ ಮಾತ್ರ ಸ್ಟೇಜಿನ ಮೂಲೆ ಮೂಲೆಯನ್ನು ಹುಡುಕಿತು. ಕೆಲ ಹೊತ್ತಿನಿಂದ ಪ್ರಶಾಂತನನ್ನು ಗಮನಿಸುತ್ತಿದ್ದ ಸುಧೀರ ಪ್ರಶ್ನಾರ್ಥಕವಾಗಿ ಹುಬ್ಬು ಹೇರಿಸಿ, ಪ್ರಶಾಂತ, ಆಗಿನಿಂದ ಏನು ಹುಡುಕ್ತಾ ಇದ್ದೀಯಾ ಎಂದು ಸುಧೀರ ಕೇಳಿದ. ನಾನು ಹುಡುಕ್ತಿರೋದು ನಿಜ, ಆದರೆ ಪರರ ಸ್ವತ್ತನ್ನು ನಾನು ಹುಡುಕ್ತಾ ಇಲ್ಲ, ನನ್ನ ವಸ್ತುವನ್ನು ಹುಡುಕ್ತಾ ಇದ್ದೀನಿ. ನನ್ನನ್ನು ಜೀವಂತವಾಗಿಟ್ಟ ಉಸಿರನ್ನ ಹುಡುಕ್ತಾ ಇದ್ದೀನಿ. ಎಲ್ಲರೂ ನೈಸರ್ಗಿಕ ಕೊಡುಗೆಯಾದ ಹಸಿವೆಯಿಂದ ಬದುಕುತ್ತಾರೆ, ಆದರೆ ನಾನು ನನ್ನ ಬಾಲ್ಯ ಸ್ನೇಹಿತೆ ಎಂಬ ಆಮ್ಲಜನಕದಿಂದ ಬದುಕುತ್ತಾ ಇದ್ದೀನಿ. ನಾನು ಪದೇ ಪದೇ ಹೇಳ್ತಾ ಇರ್ತೀನಲ್ಲ, ನನ್ನ ಜೀವ, ನನ್ನ ಸರ್ವಸ್ವ ಅಂತ. ಆ ಸರ್ವಸ್ವನೇ ಇವಳು. ಸುಧೀರ, ನೀನು ನನ್ನ ಜೊತೆ ಬಾರೋ. ನನಗೇಕೋ ಭಯ ಆಗ್ತಾ ಇದೆ. ಈಗಲೇ ಭೇಟಿಯಾಗೋಣ ಪ್ಲೀಸ್, ನನ್ನ ಜೊತೆ ಬಾರೋ ಅಂತ ಕೇಳ್ಕೊತಾನೆ. ಎಂಥ ಮಾತಯ್ಯ ನಿನ್ನದು, ದೊಡ್ಡ ಪರ್ವತವನ್ನೇ ಉರುಳಿಸುವಂತೆ ಕೇಳ್ತೀಯಲ್ಲ. ಸ್ನೇಹ ಪದದ ಅರ್ಥವಾದರೂ ಗೊತ್ತಿದೆಯೇನೋ ನಿನಗೆ? ಬೇಜಾರು ಮಾಡ್ಕೋಬೇಡ, ನನ್ನಿಂದ ನಿನ್ನ ಮುಖಕ್ಕೆ ಮಂಗಳಾರತಿ ಆಗಬಾರದು ಅಂತ ಹೇಳಿದೆ. ಬರೀ ಮಂಗಳಾರತಿ ಅಷ್ಟೇ ಅಲ್ಲ, ನಾನು ನಿನಗೋಸ್ಕರ ಏನಾದರೂ ಮಾಡಲಿಕ್ಕೆ ತಯಾರಿದ್ದೀನಿ. ಕಾರ್ಯಕ್ರಮ ಮುಗಿದ ತಕ್ಷಣ ಪ್ರೇಯರ್ ಹಾಲ್ನಲ್ಲಿದ್ದ ವಿದ್ಯಾರ್ಥಿಗಳು ಕುರಿಯ ಹಿಂಡಿನಂತೆ ಹೊರಬಿದ್ದರು. ಆ ನೂರಾರು ಕಪ್ಪು ತಲೆಗಳಲ್ಲಿ ಶಿಲ್ಪ ಗೋಚರಿಸುವುದು ಸ್ವಲ್ಪ ತಡವಾಯಿತು. ಪ್ರಶಾಂತನ ತಲೆಯಲ್ಲಿ ಬೇಸರದ ಬೆಟ್ಟ ಸ್ಫೋಟವಾಗಿ ಮನಸ್ಸು ವಿಲಿ ವಿಲಿ ಎಂದು ಒದ್ದಾಡಿತು. ಎಲ್ಲ ವಿದ್ಯಾರ್ಥಿಗಳು ತಮ್ಮ ತಮ್ಮ ಮನೆಯ ಹಾದಿಯನ್ನು ಹಿಡಿದರು. ಶಿಲ್ಪ ನಿಧಾನವಾಗಿ ಪ್ರೊಫೆಸರ್ರೊಂದಿಗೆ ಏನೇನೋ ಮಾತನಾಡುತ್ತಾ ಎಣಿಸಿ ಎಣಿಸಿ ಹೆಜ್ಜೆ ಹಾಕುವಳಂತೆ ಹೊರಬಿದ್ದಳು. ಸುಧೀರ ಮತ್ತು ಪ್ರಶಾಂತ ಅವಳನ್ನು ಹಿಂಬಾಲಿಸುತ್ತಲೇ ಹೊರಟರು. ಹೇಗಾದರೂ ಮಾಡಿ ಮಾತನಾಡಿಸಬೇಕೆಂದು ಶತ ಪ್ರಯತ್ನ ಮಾಡಿದರು ಕೂಡ ಮನದಾಳದಿಂದ ಸಿದ್ಧವಾದ ಮಾತುಗಳು ಗಂಟಲಿನವರೆಗೂ ಬಂದು ಅಲ್ಲೇ ಕರಗಿ ಹೋದವೇ ವಿನಃ ಅಧರಗಳನ್ನು ದಾಟಿ ಹೊರ ಬೀಳಲಿಲ್ಲ. ಬಹುದೂರದವರೆಗೆ ಹಿಂಬಾಲಿಸಿದಾಗ ಪ್ರಾಧ್ಯಾಪಕರ ಮನೆಗೆ ಬಂದು ಅವರು ಅಲ್ಲಿಗೆ ಕಾಲು ದಾರಿ ಬದಲು ಮಾಡಿದರು. ಮಬ್ಬು ಕತ್ತಲಲ್ಲಿ ಒಂಟಿ ಹೆಣ್ಣಾಗಿ ಮುಷ್ಟಿಯಲ್ಲಿ ಜೀವ ಹಿಡಿದು ದೊಡ್ಡ ದೊಡ್ಡ ಹೆಜ್ಜೆ ಹಾಕುತ್ತಾ ಹೊರಟ ಶಿಲ್ಪಾಳನ್ನು ಕೂಗಿ ನಿಲ್ಲಿಸಿದನು. ಸುಧೀರ ಮೆಲ್ಲಗೆ ಕತ್ತು ತಿರುಗಿಸಿ ಇಬ್ಬರ ಮುಖ ಇನ್ನೊಮ್ಮೆ ಅವಲೋಕಿಸಿದಾಗ ಶಿಲ್ಪಾಳ ಮನದಲ್ಲಿ ಭಯ ಭುಗಿಲೆದ್ದಿತು. ಎಂದೂ ನೋಡದ ಮುಖ, ಅಪರಿಚಿತರೆಂದು ಅಲ್ಲವೇ ಅಲ್ಲ, ಮನೆಯ ಅಕ್ಕಪಕ್ಕದವರಂತೂ ಅಲ್ಲ. ಇವರು ನನ್ನನ್ನು ಬಹುದೂರದಿಂದ ಹಿಂಬಾಲಿಸಿಕೊಂಡು ಬಂದಿರಬಹುದು ಎಂದು ಊಹಿಸಿ ಎರಡು ದುಷ್ಟ ಮೃಗಗಳ ಮುಷ್ಟಿಯಲ್ಲಿ ಸಿಕ್ಕ ಮೃಗಗಳಿಗೆ ಆಹಾರವಾಗುವ ಮುನ್ನ ನನ್ನನ್ನು ಈ ಕ್ರೂರ ಮೃಗಗಳಿಂದ ಬದುಕಿಸಿ ಎಂದೆನ್ನುತ್ತಾ ಅವರ ಕೂಗಿಗೆ ಊಗೊಡದೆ ಓಟದ ನಡಿಗೆಯಲ್ಲಿ ಅಕ್ಕಪಕ್ಕ ಹಿಂದೆ ಮುಂದೆ ನೋಡದೆ ಹೊರಟಳು. ಅವಳ ಓಟದ ನಡಿಗೆಯನ್ನು ಗಮನಿಸಿದ ಪ್ರಶಾಂತನ ಮನಸ್ಸು ನಿಲ್ಲದಾಯಿತು. ಶಿಲ್ಪ, ನಿಲ್ಲು ಶಿಲ್ಪ ಎಂದು ಸ್ವಲ್ಪ ಜೋರಾಗಿ ಕೂಗಿದ. ಓಟದ ಕುದುರೆಗೆ ಕಡಿವಾಣ ಹಾಕಿ ನಿಲ್ಲಿಸಿದಂತೆ ಶಿಲ್ಪ ಕಾಲಿಗೆ ಕಡಿವಾಣ ಹಾಕಿ ಅಲ್ಲಿಯೇ ಸ್ತಬ್ಧಳಾದಳು. ಸಹಸ್ರಾರು ರಾಗಗಳು ಪುಟಿದೆದ್ದವು. ಆ ರಾಗ ಆಲಿಸಿದಾಗ ಹಿತ ಎನಿಸಿತು. ಆ ಒಂದು ಕೂಗಿನಿಂದ ಇವಳ ರೋಮಗಳು ನಿಮಿರಿ ನಿಂತವು. ಆದರೂ ಕೂಡ ಒಂದು ಕ್ಷಣ ಮಾತನಾಡದೆ ಮೌನವಾಗಿ ನಿಂತ ಶಿಲ್ಪ ಪಂಜರದಲ್ಲಿ ಬಚ್ಚಿಟ್ಟ ಪಕ್ಷಿಯನ್ನು ಗೂಡಿನಿಂದ ಆಚೆ ಹೊರಬಿಟ್ಟಂತೆ ಓಡಿ ಹೋದಳು. ಸುಧೀರ, ನಾನು ಮಾಡಿರುವ ತಪ್ಪಾದರೂ ಏನು? ನನ್ನನ್ನು ನೋಡಿ ಏಕೆ ಓಡಿ ಹೋಗ್ತಾಳೆ? ನನ್ನನ್ನು ಸಂಪೂರ್ಣವಾಗಿ ಮರೆತಿರಬಹುದು. ಪ್ರಶಾಂತನ ಮಾತುಗಳು ಸುಧೀರನಿಗೆ ತುಸು ವೇದನೆಯನ್ನು ಉಂಟು ಮಾಡಿದವು. ಅರೆ ಕ್ಷಣ ಅಫಲಕ ನೇತ್ರಗಳಿಂದ ಪ್ರಶಾಂತನನ್ನು ಅವಲೋಕಿಸಿ ಹೇಳಿದ, ಪ್ರಶಾಂತ, ಎರಡು ಮನಸ್ಸಿನ ಮಿಲನದಿಂದ ಉಂಟಾದ ಸ್ನೇಹ ಅಷ್ಟು ಬೇಗ ಮರೆಯೋ ಅಂಥದ್ದಲ್ಲ. ಕತ್ತಲಾಗಿದೆ ಅಂತ ಭಯದಿಂದ ಹೆದರಿ ಹೋಗಿರಬಹುದು, ಇಲ್ಲದಿದ್ದರೆ ನಿನ್ನ ಮುಖದ ಪರಿಚಯ ಅವಳಿಗಾಗಿರ್ಲಿಕ್ಕಿಲ್ವಾ? ನಾಳೆ ಏನಾದರೂ ಮಾಡಿ ನಿಮ್ಮಿಬ್ಬರ ಸ್ನೇಹದ ಕೊಂಡಿ ಬೆಸುಗೆ ಮಾಡುವ ಜವಾಬ್ದಾರಿ ನನ್ನದು. ಈಗ ಮನೆಗೆ ಹೋಗೋಣ ನಡೆ.
ಸು ಸುಹಾದರನ ಉತ್ತರ ಪ್ರಶಾಂತನಿಗೆ ಅತೃಪ್ತಿ ನೀಡಿತು. ಆದರೂ ಸಹ ಅವನು ಹೇಳಿದ ಮಾತುಗಳಿಗೆ ಮೌನವಾಗಿ ಕತ್ತಾಡಿಸಿ ಮನೆಯ ಹಾದಿಯನ್ನು ತುಳಿದ. ಹಾದಿ ಉದ್ದಕ್ಕೂ ಸುಧೀರನು ಅದು ಇದು ಹೇಳುತ್ತಲೇ ಹೊರಟಿದ್ದ. ಅವನ ಮಾತಿಗೆ ಪ್ರಶಾಂತ ಹ್ಞೂ ಎಂದಷ್ಟೇ ಉತ್ತರಿಸುತ್ತಾ ಅತ್ತಿತ್ತ ನೋಡದೆ ನೆಲದಲ್ಲಿ ದೃಷ್ಟಿಯನ್ನು ಇಟ್ಟು ಹೊರಟಿದ. ಸುಧೀರನನ್ನು ಬೀಳ್ಕೊಟ್ಟು ಪ್ರಶಾಂತ ತಮ್ಮ ಮನೆಯ ಕಡೆ ತಲುಪಿದ. ಬಾಗಿಲಿನ ಮೇಲಿರುವ ಕರೆ ಗಂಟೆಯ ಗುಂಡಿಯನ್ನು ಒತ್ತಿ ನಿಂತುಕೊಂಡ. ಬಾಗಿಲು ತೆರೆದ ಶಾಂತಮ್ಮ ಮುಗುಳ್ನಗೆಯ ಸ್ವಾಗತ ಬೀರಿ ಅವನ ಮುಖ ನೋಡಿ ತೆಪ್ಪಗಾದರು. ಎಂದು ನೋಡಿರದಿದ್ದ ಹಸ್ತವ್ಯಸ್ತವಾದ ರೂಪಾಕೃತಿ, ವರ್ಣನೆಗೆ ಮೀರದ ತನ್ನ ಕಲ್ಪನೆಗೆ ನಿಲುಕದ ಚೆಲುವಾದ ಮುದ್ದು ಮುಖ ಇಂದು ಇದ್ದಕ್ಕಿದ್ದಂತೆ ಇಷ್ಟೊಂದು ಕಳಾಹೀನವಾಗಲು ಕಾರಣ ಆದರೂ ಏನಿರ್ಬೋದು? ಕೇಳಿ ತಿಳಿದುಕೊಳ್ಳುವ ಮುನ್ನ ಏನೇನೋ ಅನ್ನಿಸುತ್ತಿತ್ತು ಶಾಂತಮ್ಮರಿಗೆ. ಈಗ ಶಾಂತಮ್ಮನ ಸರ್ವಸ್ವವು ಮಗನೇ, ಮನೆಯ ಯಜಮಾನನು ಸಹ ಮಗನೇ. ಮಗನ ತೋಳಿನ ಆಶ್ರಯದಿಂದ ಬಲದಿಂದ ಒಪ್ಪತ್ತು ತಿಂದಲಾದರೂ ಜೀವಿಸುವೆನೆಂಬ ದೃಢ ನಂಬಿಕೆ ಇತ್ತು. ಪ್ರಶಾಂತನಿಗೆ ಸ್ವಲ್ಪ ತಲೆನೋಯುತ್ತಿದ್ದರೆ ಗಾಬರಿಗೊಳ್ಳುತ್ತಿದ್ದರು. ತಕ್ಷಣ ವೈದ್ಯರ ಬಳಿ ಕರೆದುಕೊಂಡು ಹೋಗುತ್ತಿದ್ದರು. ಶಾಂತಮ್ಮ ಮಾಡೋದು ಹೆದರಿಕೆಯ ಸ್ವಭಾವ. ಇದಕ್ಕೆ ಕಾರಣ ತನ್ನ ಮದುವೆಯಾಗಿ 13 ವರ್ಷದಲ್ಲೇ ಕುಂಕುಮ ಭಾಗ್ಯವನ್ನು ಕಳೆದುಕೊಂಡು ವಿಧವೆಯರ ಗುಂಪಿಗೆ ಸೇರಿದ್ರು. ಪ್ರಶಾಂತ ಯಾಕೋ ಚಿಕ್ಕ ಮೊರೆ ಮಾಡ್ಕೊಂಡಿದ್ದೀಯಾ? ಮೈ ಕೈ ನೋವೇನಾದರೂ ಆಗ್ತಿದೆಯಾ? ತಲೆ ನೋವ್ತಿದೆಯಾ? ಅಥವಾ ಹೊಟ್ಟೆ ಏನಾದರೂ ನೋಯ್ತಾ ಇದೆಯಾ ಎಂದು ಒಳಗೂ ಬರಲು ಕೊಡದೆ ಮೃದುವಾದ ಸ್ವರದಲ್ಲಿ ಅಲ್ಲಿಯೇ ಕೇಳಿದರು. ಅಮ್ಮ, ನನಗೆ ಏನೂ ಆಗಿಲ್ಲ ಅಮ್ಮ. ಚಿಕ್ಕ ಚಿಕ್ಕ ಮಾತಿಗೆಲ್ಲ ಯಾಕೆ ಗಾಬರಿ ಆಗ್ತೀಯಾ? ವರಾಂಡದ ಮೂಲೆಯಲ್ಲಿ ಚಪ್ಪಲಿ ಕಳಚಿ ಸ್ವಲ್ಪ ಸಿಡುಕು ಧ್ವನಿಯಲ್ಲಿ ನುಡಿದ. ಹೆತ್ತ ಕರುಳು, ಇದರ ನೋವಿನ ಅರ್ಥ ನಿನಗೆ ಹೇಗಾಗಬೇಕು? ತಾನು ಎತ್ತು ಹೊತ್ತು ಸಾಕು ಸಲುಹಿದ ಮಗ ಯಾವಾಗಲೂ ನನಗೆ ಆಗ್ತಾನೆ ಇರಬೇಕು, ಸಿಹಿಯಾಗಿ ಮಾತನಾಡ್ತಾನೆ ಇರಬೇಕು. ಅವನ ಮಾತಿನಲ್ಲಿ, ನಗುವಿನಲ್ಲಿ ಆ ಕ್ಷಣದಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡು ಬಂದರೆ ಭಯ ಭುಗಿಲೆದ್ದು ವೇದನೆ ಜಲಪಾತವಾಗಿ ಹೋಗಿಬಿಡುತ್ತೆ. ತಾಯಿಯ ಕಣ್ಣಿಂದ ತಡೆ ಇಲ್ಲದೆ ಉರುಳುವ ಕಂಬನಿಯನ್ನು ತನ್ನ ಕೈಯಿಂದ ಒರೆಸಿ, ಅಮ್ಮ, ನನಗೆ ಏನೂ ಆಗಿಲ್ಲ, ಆಗೋದು ಸಹ ಇಲ್ಲ. ಇನ್ನೊಂದು ದಿನ ಕಣ್ಣಿಂದ ಒಂದು ಹನಿಯ ನೀರು ಕೂಡ ಚಲಿಸಕೂಡದು. ಆ ನಿನ್ನ ಕಂಗಳಿಂದ ಉರುಳುವ ಕಣ್ಣೀರಿನ ಹನಿಗಳು ನನ್ನ ಶರೀರದ ಒಂದೊಂದು ರಕ್ತದ ಹನಿಯನ್ನು ಉರುಳಿಸಿದಂತೆ ತಿಳಿದುಕೋ ಎಂದೆನ್ನುತ್ತಾ ಪ್ರಶಾಂತನ ಕಣ್ಣುಗಳು ಹನಿಗೊಂಡವು. ಆದರೂ ಕೂಡ ತಾಯಿಗೆ, ತಂಗಿ ಲಕ್ಷ್ಮಿಗೆ ಕಾಣದಂತೆ ಬೇರೆಡೆ ಮುಖ ತಿರುಗಿಸಿ ಕಂಪನಿಯನ್ನು ಆತ ಒರೆಸಿಕೊಂಡು ಮುಖದಲ್ಲಿ ನಾಟಕ ಗೆಲುವು ತುಂಬಿಕೊಂಡು ಮುದ್ದೆಯಾಗಿಸಿ ನಗೆಯನ್ನು ತೇಲಿಸಿ ತಾಯಿಯ ಕೈಯನ್ನು ಹಿಡಿದುಕೊಂಡು ಕೈಕಾಲು ತೊಳೆದು ತಾಯಿ ಹಾಕಿದ ಮಣೆಯ ಮೇಲೆ ಕುಳಿತು ಒಲ್ಲದ ಮನಸ್ಸಿನಿಂದ 2 ತುತ್ತು ಉಂಡು ನೀರು ಕುಡಿದು ಬಲವಂತವಾಗಿ ಕಣ್ಣು ಮುಚ್ಚಿ ಮಲಗಿಕೊಂಡ. ಮಂಚದ ಮೇಲೆ ಅತ್ತಲಿಂದಿತ್ತ ಎಷ್ಟು ಬಾರಿ ಹರಳಾಡಿದ್ರೂ ನಿದ್ರಾದೇವಿ ಮಾತ್ರ ತನ್ನ ಸಮೀಪ ಸುಳಿಯಲೇ ಇಲ್ಲ. ಆದರೆ ಪ್ರಶಾಂತನ ಕಣ್ಣುಗಳು ಸೆರೆ ಹಿಡಿದ ಶಿಲ್ಪಾಳ ಭಾವಚಿತ್ರ ಕಣ್ಣುಗಳ ಮುಂದೆ ಬಂದು ನಿಂತುಕೊಂಡಿತು. ಅಸಮಾಧಾನದ ಗಾಳಿ ಮೈಗೆ ತಾಗಿ ಇಡೀ ರಾತ್ರಿಯೆಲ್ಲ ಅವಳ ನೆನಪಿನ ಬಾಣದ ನೋವಿನಿಂದ ತೊಳಲಾಡಿದ. ದಿನನಿತ್ಯದಂತೆ ಕಾರ್ಯೋನ್ಮುಖನಾದ ದಿನಕರ ಆಗಸದಲ್ಲಿ ಮೂಡಿ ತನ್ನ ಹಳೆಯ ಕಿರಣಗಳನ್ನು ಚೆಲ್ಲುತ್ತಾ ಬೆಳಕಿನ ಅರಿವು ಮೂಡಿಸಿದವು. ಹಕ್ಕಿಗಳು ತಮ್ಮದೇ ಆದ ಭಾಷೆ ಕಲರವ ಗಾನದ ಸದ್ದಿನಿಂದ ಬೆಳಕು ಕಂಡ ಸಂತಸಪಟ್ಟವು. ಮಂಚದಿಂದ ಎದ್ದು ಹೋಗಿ ಕಿಟಕಿ ಬಾಗಿಲು ತೆರೆದು ನಿಂತ ಹಕ್ಕಿ ಪಕ್ಷಿಗಳು ತಂಡ ತಂಡವಾಗಿ ಆಹಾರ ಅನ್ವೇಷಣೆಗಾಗಿ ಗೂಡು ತೊರೆದು ಗುಂಪುಗೂಡಿ ಹಾರಿ ಹೋಗುತ್ತಿವೆ. ಕಾರ್ಮಿಕರು ತಮ್ಮ ಕೆಲಸಕ್ಕೆ ತಡವಾಗುವುದೆಂದು ಬಿರುಸಿನಿಂದ ಸಾಗುತ್ತಿದ್ದಾರೆ. ಭಕ್ತರು ಪೂಜಾ ಪಾತ್ರೆಯನ್ನು ಹಿಡಿದು ದೇವಮಂದಿರಕ್ಕೆ ಹೋಗುತ್ತಿದ್ದಾರೆ. ಇದನ್ನೆಲ್ಲ ನೋಡಿದ ಪ್ರಶಾಂತನಿಗೆ ದಿನನಿತ್ಯದ ಕೆಲಸದತ್ತ ಗಮನ ಹರಿಯಿತು. ಹಲ್ಲುಜ್ಜಿ ಸ್ನಾನ ಮಾಡಿ ಪೂಜೆ ಪುರಸ್ಕಾರಗಳನ್ನು ಮಾಡಿ ಒಲ್ಲದ ಮನಸ್ಸಿನಿಂದ 2 ತುತ್ತು ಉಂಡು ಬಟ್ಟೆಯನ್ನು ಧರಿಸಿ ಕೈಯಲ್ಲಿ ಪುಸ್ತಕ ಹಿಡಿದು ಕಾಲೇಜಿಗೆ ಹೋಗಲು ರೆಡಿಯಾದ. ಪ್ರಶಾಂತ ಮತ್ತು ಸುಧೀರ ಕಾಲೇಜಿನ ಕಾಂಪೌಂಡಲ್ಲಿ ಪ್ರವೇಶಿಸುತ್ತಿದ್ದಂತೆ ಸ್ತ್ರೀಯರ ತಂಡವನ್ನು ಒಂದು ಎದುರಾಯಿತು. ಸದಾ ಕಾಲೇಜಿನ ಗ್ರೌಂಡನ್ನು ಸುತ್ತುವರೆದು ಆಕಾಶಕ್ಕೆ ಬಿಂಬಿಸುವಂತೆ ನಿಂತಿರುವ ಗಿಡಗಳ ಬುಡದಲ್ಲಿ ವಿದ್ಯಾರ್ಥಿಯರ ತಂಡಗಳು ಒಂದು ಕಾಣದಾದಾಗ ಸೋಜಿಗ ಎನಿಸಿತು. ತನಗೆ ಅರಿವಿಲ್ಲದಂತೆ ಬೇರೆ ಹರಿಯುತ್ತಿರುವ ದೃಶ್ಯ ತನ್ನ ಮೊದಲಿನ ಸ್ಥಾನಕ್ಕೆ ಬಂದು ನಿಂತಾಗ ತಮ್ಮಿಬ್ಬರನ್ನು ವೀಕ್ಷಿಸುತ್ತಾರೆ ಅಂತ ಸ್ತ್ರೀಯರ ತಂಡವನ್ನು ಗಮನಿಸಿದಾಗ ಆ ತಂಡದಲ್ಲಿ
ನಿಂತಿದ್ದ ಶಿಲ್ಪಾಳನ್ನು ನೋಡಿ ಎದೆ ಬಡಿತ ಜೋರಾಯಿತು. ಮುಖದ ತುಂಬೆಲ್ಲ ಬೆವರು ಹನಿಗಳು ಪ್ರತ್ಯಕ್ಷವಾದವು. ಮನದೊಳಗಿದ್ದ ನೂರಾರು ಮಾತುಗಳು ಗಂಟಲಿನವರೆಗೆ ಬಂದು ಅಲ್ಲೇ ಕರಗಿ ಹೋದವು. ಅಷ್ಟರಲ್ಲಿ ಸುಧೀರ ಧೈರ್ಯ ಮಾಡಿ ಮಾತನಾಡಿಯೇ ಬಿಟ್ಟ. ಶಿಲ್ಪ, ನೀವು ಗೋವಾದವರು ತಾನೇ? ನಿರ್ಭಯದಿಂದ ನೇರವಾಗಿಯೇ ಪ್ರಶ್ನಿಸಿದ. ಹೌದೆಂಬಂತೆ ಅವಳ ಕತ್ತು ಅಲುಗಾಡದೆ ವಿನಃ ಅವಳ ನಾಲಿಗೆ ನುಡಿಯಲಿಲ್ಲ. ಶಿಲ್ಪ, ನೀವು ನಿನ್ನೆ ಹಾಡಿದ ಹಾಡನ್ನು ಎಷ್ಟು ಹೊಗಳಿದರೂ ತೃಪ್ತಿ ಆಗೋದಿಲ್ಲ. ಅರ್ಥಗರ್ಭಿತವಾದ ಹಾಡು. ನಿಮ್ಮ ಕೋಗಿಲೆ ಕಂಠದ ಮೆರುಗಿನಿಂದ ಇನ್ನೂ ಸೊಗಸಾಗಿ ಮೂಡಿಬಂದಿದೆ. ಶಿಲ್ಪಾರವರೇ, ಆ ಹಾಡು ಯಾವ ಚಿತ್ರದ್ದು? ಅದು ನನ್ನ ಚಿತ್ರದ್ದು. ಲಜ್ಜೆಯಿಂದ ಕೆಳಬಾಗಿಸಿದ ಕತ್ತನ್ನು ಮೇಲೆ ಮಾಡಿ ಅವನ ಕಣ್ಣಲ್ಲಿ ಕಣ್ಣು ತೂರಿ ಹೇಳುತ್ತಾ ಕೆಳಗಿನಿಂದ ಮೇಲಿನವರೆಗೂ ದೃಷ್ಟಿ ಹರಿಸಿದಳು. 22ರ ಹರೆಯದ ಸುಧೀರನ ಮುಗ್ಧ ಮುಖ, ಚಿಗುರು ಮೀಸೆ, ಸ್ವಲ್ಪ ದಪ್ಪವಾದ ಮೂಗು, ಉಬ್ಬುಗಲ್ಲ, ಬೆಕ್ಕಿನಂತಿದ್ದ ಮಿಂಚುಗಣ್ಣು, ಅಗಲವಾದ ಹಣೆ, ಕಪ್ಪು ಗುಂಗುರು ಕೂದಲು, ವಯಸ್ಸಿಗೆ ಸರಿಯಾಗಿ ಬೆಳೆದಿದ್ದ ಶರೀರ, ಕಣ್ಣು ಕುಕ್ಕುವಂತೆ ಮೈ ಬಣ್ಣ, ಇಲ್ಲದಿದ್ದರೂ ಪ್ರತಿಯೊಬ್ಬರನ್ನು ಆಕರ್ಷಿಸುವಂತಹ ಗೋಧಿ ಬಣ್ಣ, ಇವೆಲ್ಲವುಗಳು ಅವನ ಅಂದವನ್ನು ಹೆಚ್ಚಿಸಿದವು. ನಿಮ್ಮ ಮಾತಿನ ಅರ್ಥ ನನಗಾಗಲಿಲ್ಲ. ಆ ಹಾಡು ನನ್ನ ಬಾಲ್ಯದ ಕಥೆಯನ್ನು ಆಧರಿಸಿ ತೆಗೆದ ಚಿತ್ರದಲ್ಲಿಯ ಹಾಡು. ತಮಾಷೆ ಮಾಡ್ತಿಲ್ಲ ತಾನೆ? ಇಲ್ಲ, ನಿಜವಾಗಿಯೂ ಹೇಳ್ತಾ ಇದ್ದೀನಿ. ನಿಮ್ಮ ಬಾಲ್ಯದ ಕಥೆಗೆ ಪ್ರಶಾಂತ ಎನ್ನುವ ಹೆಸರಿನ ನಾಯಕ ಇರಬಹುದಲ್ವೇ? ಹಾಂ, ಹೌದು, ಬೆಚ್ಚಿದಂಥವಳಾಗಿ ಕೇಳಿದಳು. ಅಷ್ಟರಲ್ಲಿ ನಡುವೆ ಬಾಯಿ ಹಾಕಿ ಮೃದುವಾಗಿ ಶಿಲ್ಪ ಎಂದಷ್ಟೇ ಅಂದನು ಪ್ರಶಾಂತ. ನಿನ್ನೆಯ ದಿನ ಆದಂತೆ ಆ ಪದ ಕೋಟಿ ರಾಗಗಳು ಆ ಒಂದು ಶಬ್ದದಿಂದ ಪುಟಿದೆದ್ದು ಹೃದಯ ನಾಡಿಯನ್ನು ಮೀಟುತ್ತಿರುವ ಅನುಭವ ಆಯಿತು. ಆತ ಯಾಂತ್ರಿಕವಾಗಿ ನಗೆಯನ್ನು ನಕ್ಕ. ಆ ನಗೆಯಲ್ಲೂ ಏನೋ ಒಂದು ವಿಧದ ಅನುಕಂಪ ಅಡಗಿತ್ತು. ಅವನ ಕಣ್ಣುಗಳಲ್ಲಿ ಯಾವುದೋ ಒಂದು ವೇದನೆ ತುಂಬಿಕೊಂಡಿತ್ತು. ಅವನ ಕಂಬನಿ ತುಂಬಿದ ನೋಟ ಮೇಲಿಂದ ಕೆಳಗಿನವರೆಗೆ ಸರ್ವೆ ಮಾಡಿದವು. ಅವಳ ಮನಸ್ಸು ಹಾಗೂ ಕಣ್ಣುಗಳು ಈ ವ್ಯಕ್ತಿಯೇ ಪ್ರಶಾಂತನೆಂದು ಅನುಮಾನ ಇಲ್ಲದೆ ಗುರುತಿಸಿದವು. ದಷ್ಟಪುಷ್ಟವಾದ ಶರೀರ, ಆ ಶರೀರಕ್ಕೆ ಒಪ್ಪುವಂತಹ ಮುಖದ ವಿನ್ಯಾಸ, ಅದಕ್ಕೆ ಸರಿಯಾಗಿ ದೊಡ್ಡ ಅರಿವೆ. ನನ್ನ ಬಾಲ್ಯದ ಗೆಳೆಯ ಎಷ್ಟು ಮುದ್ದಾಗಿದ್ದಾನೆ! ಹೇ ದೇವರೇ, ಮತ್ತೆ ನಮ್ಮನ್ನು ಕೂಡಿಸಿದೆಯಾ? ನಿನಗೆ ಕೋಟಿ ಕೋಟಿ ನಮಸ್ಕಾರ ಇಂದು ಮನದಲ್ಲೇ ಹೊಂದಿಸಿದಳು ಪ್ರಶಾಂತ. ಅವಳ ಧ್ವನಿಯಲ್ಲಿ ಅದೇನು ಮಾರ್ದನೆ, ಕರೆದಾಗ ಅದೇನು ಹೆಸರಲ್ಲಿ ಇಂಪು, ಹಾಲಿನ ಹೊಳೆಯಲ್ಲಿ ಹರಿದು ಬಂದು ತನ್ನ ಕಿವಿ ತಾಕಿದ ಅನುಭವ ಆ ಕ್ಷಣವೇ ಆಯಿತು. ಅಯಸ್ಕಾಂತದ ಆಕರ್ಷಣೆಗೆ ಒಳಗಾಗುವ ವಸ್ತುವಿನಂತೆ ಅವಳ ಕರೆಯ ಪ್ರಭಾವಕ್ಕೆ ಒಳಗಾದ. ಅವಳನ್ನು ಬಿಗಿದಪ್ಪಿಕೊಂಡು ಹಣೆಯ ಮೇಲೆ, ಕೊರಳ ಮೇಲೆ, ಕೆನ್ನೆಯ ಮೇಲೆ ಮುತ್ತಿನ ಮಳೆಗೆರೆಯಬೇಕೆಂದೆನಿಸಿದರೂ ಜನನಿಬಿಡವಾದ ಆ ಸ್ಥಳ ಅವನ ಚೊಂಚಲ ಮನಸ್ಸನ್ನು ಹಿಡಿದು ನಿಲ್ಲಿಸಿತು. ಬಂಜೆ ಬಳ್ಳಿಯಲ್ಲಿ ಹೂ ಕಂಡಂತೆ, ಬೆತ್ತಲೆ ಗಿಡದಲ್ಲಿ ಚಿಗುರು ಕಂಡಂತೆ, ಮರಳು ಗಾಡಿನಲ್ಲಿ ನೀರು ಕಂಡಂತಾಯಿತು. ಹೃದಯ ವೀಣೆ ಮೀಟಿದಂತಾಗಿ ಮನಸ್ಸನ್ನು ನವಿಲಿನಂತೆ ನಲಿಸಿತು. ಪ್ರಶಾಂತನ ಕಣ್ಣಿಗೆ ಹಬ್ಬ ಉಂಟಾಯಿತು. ಅವಳ ಹೊತ್ತಿನಿಂದ ಮೌನ ಆಚರಿಸಿ ಪ್ರಶಾಂತ ಕಣ್ಣುಗಳಲ್ಲಿ ತನ್ನನ್ನು ಊಟವನ್ನು ಇಟ್ಟು ರಂಗು ರಂಗಾದ ಹಗಲು ಕನಸನ್ನು ಕಾಣುತ್ತಿದ್ದ ಶಿಲ್ಪಾಳ ಭುಜ ತಟ್ಟಿ ಎಚ್ಚರಿಸಿದ. ಸ್ನೇಹಿತೆಯರು ತಾವು ಬೇರೆಲ್ಲೋ ಹೋಗುವ ನೆಪ ಹೇಳಿ ಹೊರಟು ಹೋದರು. ಶಿಲ್ಪ ತನ್ನ ಜೊತೆ ಬರಲು ನಿನ್ನ ಅಭ್ಯಂತರವಿಲ್ಲ ತಾನೇ? ಸಿದ್ಧ ಇಲ್ಲ ಎಂದು ಉತ್ತರಿಸಿದಳು. ಅವಳ ಮಾತಿನಿಂದ ಪ್ರಶಾಂತನಿಗೆ ತೃಪ್ತಿಯಾಗಲಿಲ್ಲ. ಮೂವರು ಒಬ್ಬರಿಗೊಬ್ಬರು ಮೌನವನ್ನು ಆಧರಿಸಿ ಹೋಗುವುದನ್ನು ಗಮನಿಸಿ ಸುಧೀರ ಅವರಿಂದ ಜಾರಿಕೊಳ್ಳಲು ಪ್ರಯತ್ನಿಸುತ್ತಾ, ಪ್ರಶಾಂತ, ನೀವಿಬ್ಬರು ಹೋಗಿ ಬನ್ನಿ, ನನಗೆ 11 ಗಂಟೆಗೆ ಪ್ರೊಫೆಸರ್ ಗೌಡರ ಭೇಟಿಯಾಗಲು ಹೇಳಿದ್ದಾರೆ ಎಂದನು. ಸತ್ಯದ ತಲೆಯ ಮೇಲೆ ಹೊಡೆದಂತೆ ಹೇಳಿದ. ಅವನು ಹೇಳುತ್ತಿರುವುದು ಪ್ರಶಾಂತನಿಗೆ ಮೊದಲೇ ತಿಳಿದಿತ್ತು ಸುಳ್ಳೆಂದು. ಆದರೂ ಅವನನ್ನು ತಡೆದು ನಿಲ್ಲಿಸುವ ಮನಸ್ಸಾಗಲಿಲ್ಲ. ಶಿಲ್ಪ, ಇವನು ನನ್ನ ಜೀವನದ ಸ್ನೇಹಿತ, ನನ್ನ ಸಹೋದರನೆಂದರೂ ತಪ್ಪಿಲ್ಲ. ಇವನ ಹೆಸರು ಸುಧೀರ. ನಮಸ್ಕಾರ. ನಿಮ್ಮ ಪರಿಚಯವಾದದ್ದು ತುಂಬ ಸಂತೋಷ ಆಯಿತು. ತನ್ನ 2 ಕರಗಳನ್ನು ನಮ್ರತೆಯಿಂದ ಜೋಡಿಸಿ ಮುತ್ತು ಸುರಿಸುವಂತೆ ನಯವಾಗಿ ನುಡಿದಳು. ಸುಧೀರ ಇವರ ಪರಿಚಯ ಮಾಡಿಸಿಕೊಡ್ಬೇಕೇನೋ? ಮಿತ್ರನಿಗೆ ಏನು ಮಾಡುವವನಂತೆ ಕೇಳಿದ. ಆದರೇನು, ನಿನಗೆ ಬೇಡ ಬಿಡು. ಯಾಕೆಂದರೆ 3 ವರ್ಷದಿಂದ ಕೂತಲ್ಲಿ ನಿಂತಲ್ಲಿ ನಡೆದಲ್ಲಿ ಅವರ ಬಗ್ಗೆ ಹೇಳಿಯಾಗಿದೆ. ಇನ್ನು ಹೇಳಿ ತಿಳಿದುಕೊಳ್ಳೋ ಆಸಕ್ತಿನೂ ನನಗಿಲ್ಲ. 11 ಗಂಟೆಗೆ ಭೇಟಿಯಾಗಲು ಹೇಳಿರುವವರಲ್ಲ? ಮಿತ್ರನಿಗೆ ಅಟ್ಟುವಂತೆ ಕೇಳಿದ. ಹೌದು, 11 ಗಂಟೆಗೆ ಆಯ್ದೆ ಬಿಡುತ್ತಲ್ವಾ ಅನ್ನು ತನ್ನಟನೆ ಮಾಡಿ ನಾಟಕೀಯವಾಗಿ ಓಡುತ್ತಾ ಅವರಿಂದ ಕಣ್ಮರೆಯಾದ, ಜನಸಂಚಾರವಿಲ್ಲದ ಪ್ರೇಮಿಗಳಿಗಾಗಿದ್ದ ಒಂದು ರಮ್ಯವಾದ ಗುಪ್ತವಾದ ಸ್ಥಳದಲ್ಲಿ ಗಿಡದ ಬುಡದಲ್ಲಿ ನಿಸರ್ಗ ದೇವತೆ
ದೇವತೆ ಕೊಡುಗೆಯಾಗಿ ಕೊಟ್ಟ ಮರ ಮಲ್ಲಿನ ಮೆತ್ತಗಾದ ಹಸಿರು ಹುಲ್ಲಿನ ಮೇಲೆ ಕಾಲು ನೀಡಿ ಕುಳಿತರು. ಶಿಲ್ಪ ಅಂದ ಹಾಗೆ, ನೀನು ಇಲ್ಲಿ? ಅವನ ಮಾತಿನಲ್ಲಿ ಆಶ್ಚರ್ಯವಿತ್ತು. ಅಣ್ಣನಿಗೆ ಇದೇ ಊರಿನ ಬ್ಯಾಂಕ್ ಒಂದರಲ್ಲಿ ಫಸ್ಟ್ ಡಿವಿಷನ್ ಕ್ಲರ್ಕ್ ಪೋಸ್ಟ್ ಸಿಕ್ಕಿದೆ. ಎಷ್ಟು ದಿನ ಆಯಿತು ನೀವು ಗೋವಾದಿಂದ ಮೈಸೂರಿಗೆ? ಲಘು ಬಗೆಯಿಂದ ಪ್ರಶ್ನಿಸಿ ಉತ್ತರಕ್ಕಾಗಿ ಕಾದು ಕುಳಿತ. 5 ವರ್ಷದಿಂದ ಇದೇ ಕಾಲೇಜಿನಲ್ಲಿ ಇದ್ದೀಯಾ? ಹೌದು ಶಿಲ್ಪ. ನಾವು ಒಂದೇ ಕಾಲೇಜಿನಲ್ಲಿ 5 ವರ್ಷದಿಂದ ಇದ್ದರೂ ಗುರುತಿಸೋಕೆ ಆಗಲಿಲ್ಲ ನಿನ್ನನ್ನು. ನೆನೆಸಿದ ಕ್ಷಣವಿಲ್ಲ, ಆ ಗಳಿಗೆ ಇಲ್ಲ, ಆ ದಿನವೇ ಇಲ್ಲ. ನಾನು ಬಾಲ್ಯದಿಂದ ಈಗಿನವರೆಗೂ ನಿನ್ನ ನೆನಪಿನ ಹೊಳೆಯಲ್ಲಿ ಹುಚ್ಚನಂತೆ ಈಜಿದೆ. ಒಂದು ದಡಕ್ಕೆ ಮುಟ್ಟಬೇಕಾದ್ರೆ ಇಷ್ಟು ದಿನ ಬೇಕಾಯಿತು ನೋಡು. ಇದಕ್ಕೆ ಪ್ರಶಾಂತ ವಿಧಿಲಿಖಿತ ಅನ್ನೋದು. ಕೊನೆಗೂ ಆ ಭಗವಂತ ನಮ್ಮನ್ನು ಕೈ ಬಿಡಲಿಲ್ಲ. ಇಷ್ಟು ದಿನ ಕಾದರೂ ಒಂದುಗೂಡಿಸಿದಾನಲ್ಲ, ಅಷ್ಟೇ ಸಾಕು. ಪ್ರಶಾಂತ, ನಾನು ನಿಮ್ಮ ಸ್ನೇಹಿತರಾಗಿ ಹುಟ್ಟಿದ್ದಕ್ಕೂ ಸಾರ್ಥಕವಾಯಿತು. ಪುನರ್ಜನ್ಮ ಅನ್ನುವುದು ಇದ್ದರೆ ಆ ಜನ್ಮದಲ್ಲೂ ಸಹ ನಿಮ್ಮ ಸ್ನೇಹಿತೆ ಆಗೋಕೆ ಬಯಸ್ತೀನಿ ಶಿಲ್ಪ. ಕಣ್ಣಿನಲ್ಲಿ ತುಂಬಿಕೊಂಡ ನೀರನ್ನು ಸೆರಗಿನಿಂದ ಒತ್ತಿಕೊಂಡಳು. ಏ ಹುಚ್ಚಿ, ಇಂತಹ ಸಂತೋಷದ ಸಮಯದಲ್ಲೂ ಅಳಬೇಡ ಶಿಲ್ಪ. ನನ್ನ ಮನದಲ್ಲಿ ನಿನಗಾಗಿಯೇ ಬಚ್ಚಿಟ್ಟ ಒಂದು ಮಾತು ಹೇಳಬೇಕು ಎಂದೆನಿಸಿದೆ. ಮಾತು ನಮ್ಮಿಬ್ಬರ ಸ್ನೇಹದಿಂದ ನನ್ನ ಹೃದಯದಲ್ಲಿ ಹುಟ್ಟಿದ ಸ್ನೇಹದ ಸಸಿ. ನಿನ್ನ ನೆನಪಿನ ನೀರಿನಿಂದ ಪ್ರೇಮದ ಹೂ ಅರಳಿದೆ. ಆ ಹೂವಿಗೆ ಸುವಾಸನೆ ನೀನು ತುಂಬಿದ್ದಲ್ಲಿ ನನ್ನ ಜೀವನದ ಸಾರ್ಥಕತೆ ಇದೆ. ನಿನ್ನದೇ ನನ್ನ ಧರ್ಮಪತ್ನಿಯಾಗಿ ಸ್ವೀಕರಿಸಬೇಕೆಂದಿರುವ ನನ್ನ ಆಸೆಯನ್ನು ಈಡೇರಿಸುವೆಯಾ? ಭಯ ಬೆರೆತ ಧ್ವನಿಯಲ್ಲಿ ಪಟಪಟನೆ ಹೇಳಿ ಉತ್ತರಕ್ಕಾಗಿ ಅವಳ ಮುಖ ನೋಡಿದ ಪ್ರಶಾಂತ ಆಡಿದ ಪ್ರತಿಯೊಂದು ಪದ, ಆ ಪದಗಳ ವಾಕ್ಯರಚನೆ ಶಿಲ್ಪ ಪ್ರಶಾಂತನಿಗೆ ಹೇಳಬೇಕೆಂದಿದ್ದಳು. ಆದರೆ ಅವಳಿಗಿಂತ ಮುಂಚಿತವಾಗಿ ತನ್ನ ಹೃದಯದ ತೊಳಲಾಟ ಹೇಳಿಕೊಂಡಾಗ ಪುಳಕಗೊಂಡಳು. ಪ್ರಶಾಂತ, ನಿನ್ನ ಕೈಯಾರೆ ನನ್ನ ಕತ್ತಿಗೆ ಮಾಂಗಲ್ಯ ಕಟ್ಟುವವರೆಗೂ ನಾನು ನಿನಗಾಗಿಯೇ ಕಾಯುತ್ತೇನೆ. ನಿನ್ನಿಂದ ಅಗಲಿದ ದಿನವೇ ನನ್ನಲ್ಲಿ ಈ ವಿಚಾರ